ಶಿವಾಜಿ ನಗರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ನಾವೆಲ್ಲರೂ ಕೂಡ ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ರಿಜ್ವಾನ್ ಅರ್ಷದ್ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ನಾನು ಮೈಸೂರಿಗೆ ಹೋಗ್ಬೇಕಾಗಿತ್ತು. ಆದರೆ ಈ ಕಾರ್ಯಕ್ರಮದ ಪ್ರಯುಕ್ತ ನಾನು ಈ ಕಾರ್ಯಕ್ರಮ ಆದ್ಮೇಲೆ ಹೋಗ್ತೀನಿ ಅಂತೇಳಿ ಸುಮಾರು 7:30ಗೆ ಮೈಸೂರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ. ಒಂದು ಸುಂದರವಾದಂಥ ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ಸೇವೆ ಇರ್ತಕ್ಕಂಥ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಶಿವಾಜಿನಗರದ ಭಾಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಭಾಗದ ಜನರಿಗೆ ಉನ್ನತ ಮಟ್ಟದ ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂಥಕ್ಕೆ ಅವಕಾಶ ಆಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಸಮಾಜದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಕೊಡುತ್ತದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಮಾಜದಲ್ಲಿ ಬಡವರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಕೆಳ ಮಧ್ಯಮ ವರ್ಗದವರು ಮತ್ತು ಬಡವರು ಅವರಿಗೆ ಕೈಗೆ ಇರ್ತಕ್ಕಂಥ ವೈದ್ಯಕೀಯ ಸೇವೆ. ಶ್ರೀಮಂತರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಬಹಳಷ್ಟು ದುಡ್ಡನ್ನು ಖರ್ಚು ಮಾಡಿ ರೋಗ ವಾಸಿ ಮಾಡ್ತಿರ್ತಕ್ಕಂಥ ಶಕ್ತಿ, ಆರ್ಥಿಕ ಶಕ್ತಿ ಹೋಗುತ್ತೆ. ಬಡವರಿಗೆ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ, ಯಾಕಂದ್ರೆ ಆ ವರ್ಗದ ಜನ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿರುತ್ತೆ. ಅದಕ್ಕೋಸ್ಕರ ಅವರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೊಟ್ಟು ಅವರಿಗೆ ಬಂದಿರತಕ್ಕಂಥ ಕಾಯಿಲೆಗಳನ್ನು ವಾಸಿ ಮಾಡಿಕೊಡೋದಿದೆಯಲ್ಲ, ಅದು ಸರ್ಕಾರದ ಮುಖ್ಯ ಕೆಲಸ. ಅದಕ್ಕೋಸ್ಕರ 2016 ನಾವು ಅನೇಕ ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಬೇಕಂತ ಮೈಸೂರಿನಲ್ಲಿ, ಇಲ್ಲಿ ಶಿವಾಜಿನಗರದಲ್ಲಿ, ಗುಲ್ಬರ್ಗದಲ್ಲಿ, ಬೆಳಗಾಂನಲ್ಲಿ, ಹುಬ್ಬಳ್ಳಿಯಲ್ಲಿ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಎಲ್ಲರೂ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಯಾಕಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸುಮಾರು 15-20 ಲಕ್ಷ ರೂಪಾಯಿಗಳಾಗುವುದು. ಅಷ್ಟೊಂದು ದುಬಾರಿ ವೆಚ್ಚವನ್ನ ಬಡವರಿಗೆ ಭರಿಸಲಿಕ್ಕೆ ಸಾಧ್ಯನ? ನನ್ನ ಹತ್ರ ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣ ಕೇಳಬೇಕು. ಕೆಲವರು ಬಡವರು, ಕೆಳ ಮಧ್ಯಮ ವರ್ಗದವರು ಖಾಸಗಿ ಆಸ್ಪತ್ರೆ ಹೊರಟೋದು. ಅನೇಕ ಆಸ್ಪತ್ರೆಗಳಲ್ಲಿ ಗಿಟ್ ಮಾಡಿ ಕೊಡಲ್ಲ. ದುಡ್ಡು ಕಟ್ಟಿ
ನಾನು ಅದಕ್ಕೆ ಮುಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಡಯಾಲಿಸಿಸ್ ಸೇವೆ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕಿಡ್ನಿ ಫೇಲ್ ಆದರೆ ಅವರಿಗೆ ಡಯಾಲಿಸಿಸ್ ಮೂಲಕ ಸೇವೆ ಮಾಡ್ತಕ್ಕ ಸೇವೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗ್ತಕ್ಕಂಥ ಸೇವೆಗಳು ಇವ್ರಿಗೂ ಸಿಗಬೇಕು, ಅವರು ವಂಚಿತರಾಗಬಾರದು, ಅದರಿಂದ ಸಾವನ್ನು ಹತ್ತಕ್ಕಂಥ ಪರಿಸ್ಥಿತಿ ಬರಬಾರದು. ಅದಕ್ಕೋಸ್ಕರ ನಾವು ಎಲ್ಲ ಭಾಗದಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತಿನಿಂದ ಪ್ರಾರಂಭ. ನಾವು ಹೋದ್ಮೇಲೆ ನಿಂತೋದು ಬಿಜೆಪಿ ಸರ್ಕಾರದಲ್ಲಿ ನಿಂತೋದು. ಈಗ ಗೌರಿಗ ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಟವ್ರು ಯಾರು? ಅಲ್ಲಿ ಗೌರಿಗ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಆದ್ರೆ ಒಂದು ಆಸ್ಪತ್ರೆನೂ ಆಗ್ತದೆ. ಈಗ ಅದಕ್ಕೆ ಮೆಡಿಕಲ್ ಆಗ್ಬೇಕು ಅಂತ ವಿಜ್ವಾನ್ ಅಂತ ಹೇಳಿದ್ದಾರೆ. ನಾನು ಇನ್ನೊಂದು ದಿನ ಬರ್ತೀನಿ ಗೌರಿಗ ಆಸ್ಪತ್ರೆಗೆ, ಅಲ್ಲಿಗೂ ಅಡಿಗಲ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಮೆಡಿಕಲ್ ಕಾಲೇಜ್ ಸೆಲೆಕ್ಟ್ ಮಾಡಿದವರು ನಾವು. ನಾನೇ ತೀರ್ಮಾನ ಮಾಡಿದ್ದೆ, ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು. ಯಾಕಂತಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಉಚಿತವಾಗಿ ಒದಗಿಸುವ. ಇಲ್ಲಿ ಆಸ್ಪತ್ರೆ ಆಗಿದೆ, ಇನ್ಫೋಸಿಸ್ ಸಹಾಯ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಸುಮಾರು 11 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿದ್ದಾರೆ. ಬಿಲ್ಡಿಂಗ್ ಎಲ್ಲ BBMP ಅವರು ಕಟ್ಟಿದ್ದಾರೆ. ಅದು ಇಲ್ಲಿ ಅವರು ಸಹಾಯ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳೆಲ್ಲ ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸ್ತಾರೆ. ಬಟ್ ನಾನು ಆಸ್ಪತ್ರೆ ಸಿಬ್ಬಂದಿಯವರಿಗೆ ಹೇಳೋದೇನಪ್ಪ ಅಂತಂದ್ರೆ, ಆಸ್ಪತ್ರೆ ಯಾರು ನೋಡ್ತಿರ್ತಾರೆ, ಶುಚಿತ್ವ ಬಹಳ ಚೆನ್ನಾಗಿ ನೋಡ್ತಾರೆ. ಆಸ್ಪತ್ರೆಯಲ್ಲಿ ಮೇಂಟೆನೆನ್ಸ್ ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಶರಣಪ್ರಕಾಶ್ ಪಾಟೀಲ್ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ಶುಚಿತ್ವ ಕಾಪಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಶುಚಿತ್ವ ಕಾಪಾಡಬೇಕು, ಎಲ್ಲ ಆಸ್ಪತ್ರೆಗಳು ಕೂಡ ಶುಚಿತ್ವವನ್ನು ಕಾಪಾಡಿದಾಗ ಮಾತ್ರ. ಇಲ್ಲೀಗ ಇದು ನೋಡಿದಾಗ ಸರ್ಕಾರಿ ಆಸ್ಪತ್ರೆ ಅನ್ಸಲ್ಲ, ಅದಕ್ಕೆ ನೋಡಿದಾಗ ಮತ್ತೆ ಅದು ಸರ್ಕಾರಿ ಆಸ್ಪತ್ರೆ ಆಗಬಾರ್ದು. ಇವತ್ತು ಹೆಂಗಿದೆ ಅದೇ ರೀತಿ ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಲ್ಲ, ಮಾಡ್ಬೇಕಲ್ವಾ? ಈಗ ಕ್ಯಾತ್ ಲ್ಯಾಬ್ ಇದೆ, OT ಇದೆ, ICU ಇದೆ, ಎಲ್ಲ ಇನ್ಫೋಸಿಸ್ ಅವರು ಮಾಡ್ಕೊಂಡಿದ್ದಾರೆ. ಅದು ಮೇಂಟೈನ್ ಮಾಡಬೇಕಲ್ಲ. ಅನೇಕ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನೇಕ ಮಿಷನರಿಗಳು ಕೆಟ್ಟೋಗ್ಬಿಟ್ಟು ಉಪಯೋಗ ಬರಬೇಕು. ಅದು ಆಗಬಾರ್ದು. ಇಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಯವರು ಮೇಂಟೆನೆನ್ಸ್ ಅನ್ನ ಚೆನ್ನಾಗಿ ಮಾಡಬೇಕು ಮತ್ತು ಈ ಭಾಗದ ಎಲ್ಲ ಜನರಿಗೆ ಉತ್ತಮವಾದಂಥ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಡವರಿಗೆ ಆರ್ಥಿಕ
ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಯಾವುದೇ ಜಾತಿಯವರಿರಲಿ, ಯಾವುದೇ ಧರ್ಮದವರಿರಲಿ, ಬಡವರಿಗೆ ಜಾತಿ ಇಲ್ಲ. ಬಡವರು ಅಂತ ಎಲ್ಲ ಜಾತಿಯವರು ಬಡವರು, ಎಲ್ಲ ಧರ್ಮದವರು ಬಡವರು. ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಲ್ಲ. ಮತ್ತೆ ಮುಖ್ಯವಾಗಿ ನೀವು ಬರಬೇಕು ಅಂತಂದ್ರೆ ಹೆಂಗ್ ಬರ್ತಾರೆ ಅವರೆಲ್ಲ? ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಸಮಾನತೆ ಬರಬೇಕಲ್ಲ. ಎಲ್ಲ ಜನರು, ಬಡವರು ಶ್ರೀಮಂತರು, ಆ ಭೇದ ಇದೆಯಲ್ಲ, ತಾರತಮ್ಯ ಇದೆಯಲ್ಲ, ಅದು ಹೋಗ್ಬೇಕಲ್ಲ. ಅದಕ್ಕೋಸ್ಕರ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು. ಹಿಂದಿನ ಮುಖ್ಯಮಂತ್ರಿಯಾಗಿರುವಾಗ ನಾನು ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್, ಶಾದಿ ಭಾಗ್ಯ, ಭಾಗ್ಯ, ಮನಸ್ವಿನಿ, ಮೈತ್ರಿ, ಇಂಥ ಕಾರ್ಯಕ್ರಮಗಳೆಲ್ಲ ಯಾಕೆ ಕೊಟ್ಟಿದ್ದೋ? ಬಡವರಿಗೆ ಸಿಗ್ಬೇಕು. ಇವು ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠರಾಗಬೇಕು. ಅದಕ್ಕೋಸ್ಕರವಾಗಿ ಸರ್ಕಾರ ಇವತ್ತು 5 ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ನಲ್ಲಿ ಈ ವರ್ಷ ಇಟ್ಟಿರ್ತಕ್ಕಂಥದ್ದು 52,009 ಕೋಟಿ ರೂಪಾಯಿ. ಬಿಜೆಪಿ ಇರೋದಲ್ಲ, ಇವರಿಗೆ ಬಡವರ ಪರ ಕೆಲಸ ಮಾಡೋದು ಅಂತಂದ್ರೆ ತಡ್ಕೊಳಕ್ಕಾಗಲ್ಲ. ಯಾಕೆಂತಂದ್ರೆ ಸಮಾನತೆ ಬರಬಾರ್ದು. ಸಮಾಜ ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿವಂತರಾಗಬಾರ್ದು. ಸಮಾನತೆ ಮಾಡ್ಬಿಟ್ಟು ಬಂದ್ಬಿಟ್ರೆ ಶೋಷಣೆ ಮಾಡೋಕ್ಕಾಗಲ್ಲ, ದಾರಿ ತಪ್ಪಿಸಕ್ಕಾಗಲ್ಲ ಸಮಾಜದಲ್ಲಿ. ಅದಕ್ಕೋಸ್ಕರ ಮಾಡಬಾರದು ಮಾಡ್ತಾರೆ, ಸುಳ್ಳನ್ನೇ ಸತ್ಯ ಮಾಡಕ್ ಕೊಟ್ಬಿಡ್ತಾರೆ. ಈ ಬಿಜೆಪಿ ಇದ್ದಾರಲ್ಲ, ಇವ್ರ ಕಾಲದಲ್ಲಿ, ಹಿಟ್ಲರ್ ಕಾಲದಲ್ಲಿ ಒಬ್ಬ ಮಂತ್ರಿ ಇದ್ದ, ಗೋಬೆಲ್ ಅಂತ. ಅವನು ಸುಳ್ಳು ಹೇಳಕ್ಕೆ ಕೇಳಿದವ, ಮಂತ್ರಿ ಮಾಡಿ ಕೇಳಿದ್ದವ. ಗುಬೆಲ್ಸ್ತಿಯರಿ ಅಂತ ಹೇಳ್ತೀವಿ ನಾವು. ಸುಳ್ಳು ಹೇಳಕ್ಕೆ ಮಂತ್ರಿ, ಅವ್ನಿಗೆ ಏನ್ ಬೇರೆ ಕೆಲಸ ಇಲ್ಲ, ಬರೀ ಸುಳ್ಳು ಹೇಳೋದು. ಗೊಬೆಲ್ ಅಂತ ಅವನ ಹೆಸರು. ಸುಳ್ಳನ್ನೇ ನೋಟ್ಸ್ನಲ್ಲಿ ಹೇಳಿ 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 ಸತ್ಯ ಮಾಡಬಹುದು. ಈ ತರ ಹಿಟ್ಲರ್ ವಂಶಸ್ಥರು ಅಂತ ಕರೆಯೋದು ನಾವು ಅವರಿಗೆ. ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಹುಟ್ಟಿ ಸ್ವಾತಂತ್ರ್ಯ ತಂದು ಕೊಡದೆ ಹೋಗಿದ್ರೆ ನಾವೆಲ್ಲ ಇಷ್ಟೊಂದು ಸ್ವತಂತ್ರರಾಗಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪಡೆದೇ ಹೋಗಿದ್ರೆ ನಾವೆಲ್ಲ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗಿತ್ತ? ನಮಗೆ ಅನ್ಯಾಯ ಆಗಿದೆ ಅಂತ ಕೇಳಕ್ ಸಾಧ್ಯ ಆಗಿತ್ತ? ಅದನ್ನು ಕೇಳಬಾರದು ಅಂತಕ್ಕಂಥವ್ರೆ ಇವರು ಪಟ್ಟಭದ್ರ ಹಿತಾಸಕ್ತರು, ಬಿಜೆಪಿಯವರು. ಅದಕ್ಕೋಸ್ಕರ ನಾನು ಹೆಚ್ಚು ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ.